ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿಮ್ಮಿಬ್ಬರಿಗೂ ಪ್ರಸಾದ ವಿತರಣೆ ಆಗೋ ಹಾಗಿಲ್ವಂತೆ. ದೇವಸ್ಥಾನದ ಹಿಂಭಾಗ ಸೀರೆ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ರಲ್ಲ, ಅದನ್ನು ಎತ್ತಂಗಡೆ ಮಾಡ್ತಾ ಇದ್ದಾರೆ. ಬೇಗ ಹೋಗಿ ನೋಡು, ಇಷ್ಟೊತ್ತಿಗಾಗಲೇ ನಿನ್ನ ಅರಮನೆ ಭೂಮಿ ಕಂಡಿರುತ್ತೆ. ಯಜಮಾನ್ರೆ, ಅದರಲ್ಲಿ ಇದು ಅಕ್ಕಿ ನೆಲಕ್ಕೆ ಬಿದ್ದ ತಕ್ಷಣ ಶ್ರೀಚಕ್ರ ಥರ ನಕ್ಷೆ ಆಗಿ ಬದಲಾಯಿತು. ಅಷ್ಟಲ್ಲದೆ ಅವಳ ಮೇಲೆ ಎರಚಿದಂತಹ ಅಕ್ಕಿ ಕಾಳು ಶ್ರೀಚಕ್ರದ ನಕ್ಷೆಯಾಗಿ ರಚನೆಗೊಂಡು ಅವಳ ಸುತ್ತಲೂ ಮಂಡಲವಾಗಿ ರಚನೆಯಾಗಿದೆ ಅಂತ ಅಂದರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಯಾವ ಶ್ರೀಚಕ್ರವನ್ನು ನಾವು ಪಡ್ಕೋಬೇಕು, ಉಪಾಸನೆ ಮಾಡಬೇಕು, ಸಾಧನೆ ಮಾಡಬೇಕು, ಅದರ ಪ್ರತಿಫಲವನ್ನು ಪಡ್ಕೋಬೇಕು ಅಂತ ಇಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಅದು ಅಪ್ರಯತ್ನವಾಗಿ ಅನಾಯಾಸವಾಗಿ ಅವಳಿಗೆ ಸಿಕ್ಕಿಬಿಟ್ಟಿದೆ. ಇನ್ನು 9 ತಿಂಗಳ ನಂತರ ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗುವನ್ನು ಪಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನಾವು ಇಲ್ಲಿ ಕೂತು ಏನೇ ಯೋಜನೆ ಹಾಕಿದರೂ ಯಾವ ಪ್ರಯೋಜನವೂ ಆಗೋದಿಲ್ಲ. ಅಲ್ಲಿ ಅಮ್ಮನವರು ನಮ್ಮ ಯೋಜನೆಗೆ ಕಡಿವಾಣ ಹಾಕ್ತಾನೆ ಇರ್ತಾರೆ. ಈ ಸಾರಿ ನಾವು ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಯನ್ನು ಮುಂದಿಡಬೇಕು. ಯಾವುದೇ ಕಾರಣಕ್ಕೂ ಶ್ರೀಚಕ್ರ ನಮ್ಮ ಕೈಯಿಂದ ತಪ್ಪಬಾರದು. ಜನ್ಮ ಜನ್ಮಾಂತರಗಳ ಆಸೆ ನೆರವೇರಲೇಬೇಕು. ಆದರೆ ಅಮ್ಮನವರು ತಂತ್ರ ಹೂಡೋದಕ್ಕೆ ಮುಂಚೆ ನಾವು ಯಾವ ತಂತ್ರವನ್ನು, ಮಹಾತಂತ್ರವನ್ನು ಹೂಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯೋಜನೆ ಏನು ಅಂತ ಈಗಾಗಲೇ ಹೇಳಿದ್ದೀನಲ್ಲ ವಿರೂಪಾಕ್ಷ. ಸೂರ್ಯಾಂಶು ಇದ್ದಾನೆ. ಜಾಜಿಗೆ ಹುಟ್ಟೋ ಮಗುಗೆ ಇವನೇ ತಂದೆ ಆಗ್ತಾನೆ. ಒಟ್ಟಿನಲ್ಲಿ ಶ್ರೀಚಕ್ರ ನಮ್ಮ ಕೈ ಸೇರ್ಬೇಕಷ್ಟೆ. ಸೂರ್ಯಾಂಶುವಿನಿಂದ ಜಾಜಿ ಗರ್ಭ ಕಟ್ಟುತ್ತೆ ಅಂತ ಅಂದರೆ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ. ನನಗೆ ಸೂರ್ಯಾಂಶು ಬೇರೆ ಅಲ್ಲ, ಚಂದ್ರಾಧರ ಬೇರೆ ಅಲ್ಲ. ಒಬ್ಬ ಹಗಲು, ಇನ್ನೊಬ್ಬ ರಾತ್ರಿ, ಇಬ್ಬರೂ ಒಂದೇ. ಸೂರ್ಯ ಚಂದ್ರರಿಬ್ಬರು ಇದ್ರೇನೆ ತಾನೇ ಈ ಜಗತ್ತು ಸೌಖ್ಯವಾಗಿರೋದು. ಶ್ರೀಚಕ್ರ ನಮ್ಮ ಕೈವಶವಾಗಬೇಕು ಅಂತಾದರೆ ನಮಗೆ ಇಬ್ಬರ ಸಹಕಾರನೂ ಬೇಕು. ಸೂರ್ಯನೂ ಬೇಕು, ಚಂದ್ರನೂ ಬೇಕು. ಅದಕ್ಕೆ ನೀನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋ ನಿನ್ನ ಕಾರ್ಯಕ್ಕೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕಾರ್ಯ ಸಾಧಿಸೋಣ. ಏನು ನಿನ್ ಗೋಳು? ಪಂಚೆ, ನನ್ನ ಬಿಟ್ಬಿಡಪ್ಪ. ಆ ಜಾಜಿ ಹತ್ರ ಯಾಕೆ ಕರ್ಕೊಂಡು ಹೋಗ್ತೀಯ ನನ್ನ? ಆ ಜಾಜಿನ ನೋಡಿದ್ರೆ ಶ್ರೀಚಕ್ರ ನೋಡ್ದಂಗಾಗತ್ತೆ. ಅವ್ರ ವಸ್ತುಗಳನ್ನ ಯಾಕಾದ್ರೂ ಧ್ವಂಸ ಮಾಡೋದ್ನೋ ಅನಿಸ್ತದೆ. ನನ್ನ ಬಿಟ್ಬಿಡು ಪಂಚೆ. ಹೂನಪ್ಪ, ಕುಡ್ಕೊಂಡು ಹೋದ್ರೆ ಶ್ರೀಚಕ್ರನು ಕಾಣಿಸುತ್ತೆ, ಅಮ್ಮನವ್ರ ಥರನೂ ಕಾಣಿಸ್ತಾರೆ. ಬಾರ ಸುಮ್ಮನೆ ಮಾರ.
ಜಾಜಿ ಜಾಜಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳ ಆಜ್ಞೆನ ಪಾಲಿಸ್ಲೇಬೇಕಲ್ವಾ? ಒಂದೊಂದು ವಸ್ತುನು ಎತ್ತು ಬಿಸಾಕ್ಬೇಕಾದ್ರೆ ನನ್ನ ಕರುಳು ಚುರುಕ್ ಅನ್ನೋದು ಕಣಮ್ಮ. ಕಣ್ಣಲ್ಲಿ ನೀರು ಬರೋದು. ನನ್ನ ದುಃಖನ ತಡ್ಕೊಂಡು ನನಗೆ ವಹಿಸಿದ ಕೆಲಸನ ಶಿರ್ಸಾ ವಹಿಸಿ ಪಾಲಿಸ್ದೆ ಅಷ್ಟೇ ಕಣಮ್ಮ. ಜಾಜಿ ನಾನು ತಪ್ಪು ತಿಳ್ಕೊಬೇಡಮ್ಮ. ಪಂಚಾಕ್ಷರಿ ನೋಡೋ ಇವರಿಬ್ಬರನ್ನು ಪಾಪ ಕಣೋ. ಇಬ್ಬರು ಮನೇಲೂ ಇವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಕಣೋ. ಹೋಗ್ಲಿ, ಈ ದೇವಸ್ಥಾನದಲ್ಲಿ ಜೋಪ್ಟಿ ಕಟ್ಕೊಂಡಿದ್ರು, ಆ ಶಾಸ್ತ್ರಿಗಳು ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಅದು ಹಾಗಲ್ಲ ಕಣ ಅಶೋಕ. ದೇವಸ್ಥಾನ ಸುತ್ತಮುತ್ತ ಮಡಿ ಮೈಲ್ಗೆನ ಪಾಲಿಸ್ಬೇಕಲ್ವೇನೋ, ಅದಕ್ಕೋಸ್ಕರ ಶಾಸ್ತ್ರಿಗಳು ಹಾಗೆ ಮಾಡಿರ್ತಾರೆ. ಜಾಜಿನ ಕಂಡ್ರೆ ಅವ್ರಿಗೆ ದ್ವೇಷ ಏನೋ, ಇವಳನ್ನ ಕಂಡ್ರೆ ಅದೇನು ಪ್ರೀತಿ ಅದೇನು ಪ್ರೇಮ. ಇಲ್ಲ ಅಂತಿದ್ರೆ ಅವತ್ತು ಇವಳನ್ನ ತಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೋತಾ ಇದ್ರ? ಅದೇನೋ ನಿಜ, ಶಾಸ್ತ್ರಿಗಳು ಹೊರಗೆ ಕಾಣೋಷ್ಟು ಕೆಟ್ಟವ್ರೇನಲ್ಲ. ಅವ್ರ ಮನಸ್ಸು ತುಂಬಾ ಮೃದು. ಜಾಜಿ ಇವತ್ತೇನಾಯ್ತು ಗೊತ್ತಾ? ಅಶೋಕ, ಅದನ್ನ ನಾನು ಹೇಳ್ತೀನಿ ನೋಡಮ್ಮ. ಜಾಜಿ, ನೀವಿಬ್ರು ಮದುವೆ ಆದಮೇಲೆ ನಿಮಗಾದ ಅವಮಾನ, ದೇವಸ್ಥಾನದಲ್ಲಿ ಕೆಲಸ ಹೋಗಿದ್ದು, ಆಮೇಲೆ ನಿಮ್ಮ ಜೋಪಡಿ ಧ್ವಂಸ ಆಗಿದ್ದು, ಅದನ್ನೆಲ್ಲ ನೋಡಿ ನಾನು ಸಂಕಟಪಟ್ಟಿದ್ದೀನಿ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಒದ್ದಾಡಿದ್ದೀನಿ. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಈ ವಿಚಾರ ಮಾತಾಡ್ದೋ. ದೇವಸ್ಥಾನದ ಆಡಳಿತ ಮಂಡಳಿ ಕಾನೂನಿನ ಪ್ರಕಾರ ದೇವಸ್ಥಾನದಲ್ಲಿ ಯಾರಿಗೂ ಆಶ್ರಯ ಕೊಡಂಗಿಲ್ಲ. ನಿಜ, ಒಪ್ಕೋತೀವಿ. ಆದರೆ ನಿಮ್ಮ ಮನೇಲಾದರೂ ಜಾಗ ಕೊಡಬಹುದಲ್ಲ ಶಾಸ್ತ್ರಿಗಳೇ ಅಂತ ಪ್ರಶ್ನೆ ಮಾಡಿದ್ವಿ. ಪಾಪ ಶಾಸ್ತ್ರಿಗಳ ಮಾನವೀಯತೆ ದೈವಿಕವಾದದ್ದು. ಅವ್ರ ಮನಸ್ಸು ಹೂವಿನಂಥದ್ದು. ಸರಿ, ಕರ್ಕೊಂಡು ಬನ್ನಿ ಅವ್ರಿಬ್ಬರನ್ನು ಅಂದ್ರು. ನೋಡಿದೆ ಚಂದ್ರ ಕಡ್ಕಿ ಮಾಡ್ತಿರೋ ಮಸಲತನ. ತನ್ನ ತಮ್ಮ ಸೂರ್ಯಾಂಶನ ಮುಂದೆ ಇಟ್ಕೊಂಡು ಶ್ರೀಚಕ್ರನ ಲಪ್ಟಾಯಿಸೋ ಸಂಚು ಮಾಡ್ತಾ ಇದ್ದ. ಆ ಸಂಚಿಗೆ ನಿಮ್ಮ ಕಿಮ್ಮತ್ತು ಇತ್ತಲ್ಲ. ನನ್ನ ಕಿಮ್ಮತ್ತ ಸಾಧ್ಯನೇ ಇಲ್ಲ. ಅವನ ತಮ್ಮ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾದರೆ ಅದರ ಮೇಲಿನ ಸಂಪೂರ್ಣ ಹಕ್ಕು ಅವಂದೇ ಆಗುತ್ತೆ. ಅದಕ್ಕೆ ನನ್ನ ಸಹಕಾರ ಯಾವತ್ತೂ ಇಲ್ಲ. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡೋದೂ ಇಲ್ಲ. ಮತ್ತಲ್ಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತಂದ್ರೆ ಅದೇ ಚಂದ್ರ, ಅದೇ ಈ ವಿರೂಪಾಕ್ಷ ಶಾಸ್ತ್ರೀಯ ಯುದ್ಧ ತಂತ್ರ. ಸೋತ್ ಹಾಗೆ ಮಾಡಿ ಗೆಲ್ಲೋದು. ಇಲ್ಲೂ ನೀವು ನಿಮ್ಮ ಕಪಟತನ ಬಿಡಲಿಲ್ಲ. ಇದು ಕಪಟತನ ಅಲ್ಲ ಚಂದ್ರ, ರಣತಂತ್ರ, ಗೆಲ್ಲೋ ತಂತ್ರ. ಈಗಲೇ ನಾವು ಖಡ್ಕಿನ ಎದುರು ಹಾಕೊಂಡ್ಬಿಟ್ರೆ ಅವನಿಂದ ತುಂಬ ಕಷ್ಟ ಎದುರಿಸ್ಬೇಕಾಗುತ್ತೆ. ಎಚ್ಚೆತ್ಕೊಂಡ್ಬಿಡ್ತಾನೆ ಅವನು ಹೀಗೇ ಇರಬೇಕು. ನಾನೇ ಗೆದ್ದೆ ಅನ್ಕೋಬೇಕು.
ಖುಷಿಯಿಂದ ಬೀಗ್ತಾ ಇರಬೇಕು. ಆಮೇಲೆ ನಾನು ಕೊಡ್ತೀನಲ್ಲ ಪೆಟ್ಟು, ಅದಕ್ಕೆ ಮೇಲೆ ಏಳದೆ ಇರೋ ಹಾಗೆ ತತ್ತರಿಸಿ ಹೋಗ್ಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು ಚಂದ್ರ. ನನ್ನ ಸಹಾಯ? ಈ ವಿಷಯದಲ್ಲಿ ನಾನೇನು ಸಹಾಯ ಮಾಡಬಲ್ಲೆ? ಮಾಡಬಹುದು ಚಂದ್ರ, ಖಂಡಿತ ಮಾಡಬಹುದು. ಅದನ್ನ ನೀನೇ ಮಾಡಬೇಕು. ಇದು ಸರಿಯಾದ ಸಮಯ. ನಾನು ಹೇಳಿದಾಗ ಮಾಡು. ಸೂರ್ಯಾಂಶು ಜಾಜಿ ಸಖ್ಯ ಬೆಳೆಸೋದಕ್ಕೂ ಮುಂಚೆ ನೀನು ಅವಳ ಸಂಪರ್ಕ ಬೆಳೆಸು. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣಕರ್ತ ಅನಿಸ್ಕೊ. ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮಿಬ್ಬರಿಗೂ ಆಶ್ರಯ ಕೊಡಕ್ಕೆ ಒಪ್ಪಿದ್ದಾರೆ ಜಾಜಿ. ಹಾಂ, ಅದಕ್ಕೆ ಹೇಳ್ತಾ ಇರೋದು. ಬನ್ನಿ ಹೋಗೋಣ. ಈ ಹಾದಿ ಬೀದಿ ಜೀವನ ಮಾಡೋದಕ್ಕಿಂತಲೂ ಅವ್ರ ಮನೇಲಿ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರ್ಬೋದಲ್ವೇನಾ? ಅಶೋಕ ಹೇಳ. ಹೌದಮ್ಮ ಜಾಜಿ. ಬಂಗಾರಿ, ನಮ್ಮ ಮಾತು ಕೇಳಿ ಬನ್ನಿ ಹೋಗೋಣ. ಏನು ಮಕ್ಕ ನೋಡ್ತಾರೆ? ಏ ಪರ ಬಂಗಾರಿ, ನನ್ನ ಕೈ ಬಿಡಿ, ನಾನು ಎಲ್ಗೂ ಬರಲ್ಲ. ಬರಲ್ಲ ಅಂದ್ರೆ ಏನು ಅರ್ಥ? ಮತ್ತೆ ಇನ್ನೆಲ್ಲೋ ಇರ್ತೀಯಾ? ಅದು ಈ ಹುಡುಗಿ ಕಟ್ಕೊಂಡು? ಅಲ್ವೋ ಬಂಗಾರಿ, ನಾವು ಅಷ್ಟು ಕಷ್ಟಪಟ್ಟು ವಿರೂಪಾಕ್ಷ ಶಾಸ್ತ್ರಿಗಳನ್ನ ಒಪ್ಪಿಸ್ಕೊ ಬಂದ್ರೆ ನೀನು ಹೀಗೆ ಮಾಡ್ತಾ ಇದೆಯಲ್ಲೋ ಬಂಗಾರಿ. ಬಾರೋ, ಸುಮ್ಮನೆ ಹಠ ಮಾಡಬೇಡ್ವೋ. ನಾವು ಬರಲ್ಲ. ಸುಂದ್ರನ್ಕೊಂದು ಪಾಪಿಗಳವರು ಈಗ ಜಾಜಿನ ಕೊಂದು ಹಾಕ್ತಾರಂತ. ಅನ್ನ ನೀರು ಇಲ್ಲದೆ ಸಾಯ್ತೀವಿ, ಆದರೆ ಅವ್ರ ಮನೆ ದಿಕ್ಕಿಗೆ ತಲೆ ಹಾಕಿ ಮಲ್ಗಲ್ಲ ನಾವು. ಲೇ ಬಂಗಾರಿ, ನನ್ನ ಮಾತು ಕೇಳೋ. ವಿರೂಪಾಕ್ಷ ಶಾಸ್ತ್ರಿಗಳ ವಿರೋಧ ಕಟ್ಕೋಬೇಡ. ಅವರು ಹ್ಞೂ ಅಂದರೆ ಈ ಊರಲ್ಲಿ ನಿನಗೊಂದು ತೊಟ್ಟು ನೀರು ಸಿಗೋದಿಲ್ಲ. ಬೇಡ ಬಿಡಿ, ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಬರಲ್ಲ ನಾವು. ಹಠ ಮಾಡಬಾರ್ದು ಕಣ ಬಂಗಾರಿ. ನಾನು ಆಗ್ಲೇ ಹೇಳ್ದಲ್ಲ ಬರಲ್ಲ ಅಂತ. ಹೋಗಿ ನೀವು. ಏ ಪಂಚೆ, ಇಂಥವ್ರಿಗೆ ಅಯ್ಯ ಪಾಪ ಅಂತೀವಲ್ಲ, ಅನುಭವಿಸ್ಲಿ. ಬಾರ ಹೋಗೋಣ. ಯಾಕೋ ಬಂಗಾರಿ ಹೀಗೆ ಮಾಡಿದೆ? ಹೀಗೆ ಬೀದಿಲಿರೋದ್ಕಿಂತ ಶಾಸ್ತ್ರಿಗಳ ಮನೇಲೆ ಏನಾದರೂ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತಲ್ವಾ? ಅವರಿಬ್ರು ನಮಗೆ ಒಳ್ಳೇದಾಗಲಿ ಅಂತ ಶಾಸ್ತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದಿದ್ರೆ ಅವ್ರಿಗೆ ಬೈದು ಕಳಿಸ್ಬಿಟ್ಟಿಯಲ್ಲೋ. ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ರೋ ಏನೋ. ಮಾತಾಡ್ ಚಂದ್ರ, ಯಾಕೆ ಮೌನವಾಗ್ಬಿಟ್ಟೆ? ನೋಡು, ಆ ಜಾಜಿ ಮತ್ತೆ ಬಂಗಾರಿ ಎಲ್ಲೇ ಹೋದ್ರೂ ಕೂಡ ಅವರಿಗೆ ಆಶ್ರಯ ಸಿಗಬಾರ್ದು. ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲ, ಕೆಲಸ ಇಲ್ಲ, ಆಶ್ರಯ ಕೂಡ ಇಲ್ಲ. ದೇವಸ್ಥಾನದ ಸುತ್ತಮುತ್ತಲು ಎಲ್ಲೂ ಕೂಡ ಗುಡಿಸ್ಲು ಹಾಕೊಂಡು ಅವ್ರು ಬದುಕೋದಕ್ಕಾಗಲ್ಲ. ಹಾಗೆ ನಿರ್ಬಂಧ ಮಾಡಿ ಇನ್ನೇನಿದ್ರು ಅವರು ನನ್ನ ಸಹಾಯ ಕೇಳ್ಕೊಂಡೇ ಬರಬೇಕು. ಈಗಾಗಲೇ ನಮ್ಮ ಆಳುಗಳು ಅವರನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಅಯ್ಯೋ ಪಾಪ, ನಿಮಗೆ ಹೀಗಾಗಬಾರ್ದಾಗಿತ್ತು ಅಂತ ಹೇಳಿ ನನ್ನ ಮನೇಲೆ ಆಶ್ರಯ ಕೊಡ್ತೀನಿ. ಅವರಿಲ್ಲೇ ಇರ್ತಾರೆ. ಆಮೇಲೆ ನಿಮ್ಮ ಶ್ರೀಚಕ್ರದ ಹುಚ್ಚಿಗೆ ನಾನು ಧರ್ಮಭ್ರಷ್ಟನಾಗಬೇಕಾ? ಅನೈತಿಕ ಮಾರ್ಗ ತುಳಿಬೇಕಾ? ಚಂದ್ರ, ಜನ್ಮ ಕೊಟ್ಟ ತಂದೆಯ ಮಾತಿಗಾಗಿ ನೀನು ಯಾವ ಮಾರ್ಗವನ್ನು ತುಳಿದ್ರೂ ಧರ್ಮಭ್ರಷ್ಟನಾಗುವುದಿಲ್ಲ. ನೋಡ್ ಚಂದ್ರ, ಶ್ರೀರಾಮ ಭರತನಿಗಾಗಿ ಕಾಡು ಸೇರಲಿಲ್ಲ. ಪರಶುರಾಮ ತನ್ನ ತಂದೆ ಜಮದಗ್ನಿಯ ಮಾತಿಗಾಗಿ ತನ್ನ ತಾಯಿ ರೇಣುಕಾದೇವಿಯನ್ನ ಕೊಡಲಿಯಿಂದ ಕೊಚ್ಚಿ ಹಾಕ್ಲಿಲ್ವಾ? ಚಂದ್ರ, ಈ ತಂದೆಗೋಸ್ಕರ ಜಾಜಿ ಸಂಪರ್ಕ ಬೆಳೆಸಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾಗೋದಲ್ವರಿ? ಈ ತಂದೆ ಮಾತನ್ನ ನಡೆಸ್ಕೊಡೋದಿಲ್ವಾ? ನಡೆಸ್ಕೊಡ್ತೀನಿ. ಆದ್ರೆ ಏನ್ ಚಂದ್ರ? ಏನು ಬೇಕಾದ್ರೂ ಕೇಳು, ನಾನು ಮಾಡ್ಕೊಡ್ತೀನಿ. ಆದರೆ ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಕೈವಶವಾಗಬೇಕು. ಶ್ರೀಚಕ್ರ ಸ್ವರೂಪಿ ಶಿಶು ನಿಮ್ಮ ಸ್ವತ್ತಾಗಬೇಕು ಅಂದರೆ ಅತ್ತೆ ಬಂದು ನನ್ನ ಹತ್ರ ಹೇಳಬೇಕು, ಚಂದ್ರ ಈ ಕೆಲಸನ ಮಾಡಿಕೊಡು ಅಂತ.
ಆಗ ಮಾತ್ರ ಈ ಕೆಲಸ ನನ್ನಿಂದ ಸಾಧ್ಯ. ಮೊದಲು ಅವ್ರ ಒಪ್ಪಿಗೆ ತಗೊಳ್ಳಿ. ಅವ್ರು ಮಾಡಿರೋ ಅಷ್ಟು ಕೆಲಸ ಗೊತ್ತಿದ್ದು ಈ ಮಾತು ಹೇಳ್ತೀಯ ಜಾಜಿ? ಗೊತ್ತಿದ್ದೇ ಹೇಳ್ತಿದ್ದೀನಿ ಕಣೋ. ಎಲ್ಲರೂ ಎಲ್ಲ ಸಮಯದಲ್ಲೂ ಒಂದೇ ಥರ ಇರೋದಿಲ್ಲ. ಅವರೇ ನಮ್ಮನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂದರೆ ಮೋಸ ಅಂತೀಯ? ನಮ್ಮ ಮನೆಯವರೇ ನಮ್ಮನ್ನು ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂಥದ್ರಲ್ಲಿ ಶಾಸ್ತ್ರಿಗಳು ಮಾನವೀಯತೆಯಿಂದ ನಮ್ಮನ್ನು ಕರೀತಿದ್ದಾರೆ. ಹೋಗದೇ ಇದ್ದು ಅವ್ರಿಗೆ ಅವಮಾನ ಮಾಡೋದು ಬೇಡ ಕಣೋ. ನಾನು ಎಲ್ಗೂ ಬರೋದಿಲ್ಲ, ಶಾಸ್ತ್ರಿಗಳ ಮನೆಗಂತೂ ಮೊದಲೇ ಬರೋದಿಲ್ಲ. ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ಜಾಜಿ, ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಮಾತು ಕೇಳು. ವಿರೂಪಾಕ್ಷ ಶಾಸ್ತ್ರಿಗಳು ನಾವು ಅಂದ್ಕೊಂಡಾಗಲ್ಲ. ಅವ್ರು ನಮ್ಮನ್ನು ಕರೆದಿದ್ದಾರೆ ಅಂದರೆ ಏನೋ ಒಂದು ತಂತ್ರ ಮಾಡಿದ್ದಾರೆ ಅಂತಲೇ ಅರ್ಥ. ಬಿಟ್ಬಿಡು ಅವ್ರ ಮನೆಗೆ ಹೋಗೋ ಯೋಚನೆನ. ಅವರಂಥ ದುಷ್ಟರ ಮನೆಗೆ ಹೋಗೋ ಆಶ್ರಯ ಪಡ್ಕೊಳ್ಳೋ ಬದಲು ಯಾವುದಾದ್ರೂ ಕೆರೆನೋ ಬಾವಿನ ನೋಡ್ಕೊಳ್ಳೋದು ವಾಸಿ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ ಬಂಗಾರಿ. ಈಗಷ್ಟೇ ಮದುವೆ ಆಗಿದ್ದೀವಿ. ಅಮ್ಮನವರೇ ನಿಂತು ಮದುವೆ ಮಾಡಿದ್ದಾರೆ. ಈ ಸಮಯದಲ್ಲಿ ಹೀಗೆಲ್ಲ ಮಾತಾಡಬೇಡ. ಶಾಸ್ತ್ರಿಗಳೇ ನಮ್ಮನ್ನು ಕರೀತಿದ್ದಾರೆ ಅಂದರೆ ಅದ್ಯಾಕೆ ಅಮ್ಮನವ್ರ ಸೂಚನೆ ಆಗಿರಬಾರ್ದು? ಅದಕ್ಕೋಸ್ಕರನೇ ಅವ್ರು ನಮ್ಮನ್ನು ಕರಿತಿರ್ಬೋದಲ್ವಾ? ಅಮ್ಮನವ್ರು ಸೂಚನೆ ಕೊಡೋದಾದರೆ ಅವ್ರಿಗೆ ಯಾಕೆ ಕೊಡ್ತಾರೆ? ನಮ್ಮನೆಯವ್ರಿಗೆ ಕೊಡ್ಬೋದಲ್ವಾ? ಅವರು ದೇವಿ ಉಪಾಸಕರು ಕಣೋ. ಅಮ್ಮನವ್ರ ಜೊತೆ ಮಾತಾಡ್ತಾರವರು. ಅದಕ್ಕೆ ಅಮ್ಮನವ್ರು ಅವ್ರಿಗೆ ಹೇಳಿರ್ಬೋದಲ್ವಾ? ನಾನು ನಂಬಲ್ಲ. ಸರಿ, ನಂಬೇಡ ಬಿಡು. ಆದರೆ ಈಗ ನಮಗೊಂದು ಆಶ್ರಯ ಬೇಕಾಗಿರೋದಂತೂ ಸತ್ಯ ಅಲ್ವಾ? ಇರೋಕ್ ಮನೆ ಇಲ್ಲ, ದುಡಿಮೆ ಇಲ್ಲ, ತಿನ್ನೋಕ್ಕಂತೂ ತನ್ನಾನೂ ಇಲ್ಲ. ಹೋಗ್ಲಿ, ರಾತ್ರಿ ಮಲ್ಗೋದಾದ್ರೂ ಎಲ್ಲಿ? ಯೋಚನೆ ಮಾಡಿದ್ಯಾ? ಹುಟ್ಟಿಸಿದ್ದೇವರು ಹುಲ್ ಮೇಯ್ಸಲ್ಲ. ನಮ್ಮಿಬ್ರಿಗೆ ಮದುವೆ ಮಾಡಿಸಿದ ಅಮ್ಮನವರು ಇದಕ್ಕೊಂದು ದಾರಿ ಮಾಡಲ್ವಾ? ಮಾಡ್ತಾರೆ, ಏನಾದರೂ ಮಾಡ್ತಾರೆ. ಅಲ್ಲಿವರೆಗೆ ಕಾಯೋಣ. ವೈಜಯಂತಿ, ಚಂದ್ರಧರನ್ಗೆ ಈ ಕೆಲಸಕ್ಕೆ ಒಪ್ಸೋದಕ್ಕೆ ಶತ ಪ್ರಯತ್ನ ಪಟ್ಬಿಟ್ಟೆ. ಅವನು ಹೇಳೋದು ಒಂದೇ ಮಾತು, ಅತ್ತೆ ಒಪ್ಪಿದ್ರೆ ನಾನು ಈ ಕೆಲಸ ನಡೆಸ್ಕೊಡ್ತೀನಿ ಅಂತೀಯಾನೆ. ವೈಜಯಂತಿ, ನಿನ್ನ ಮಾತು ಅಂದರೆ ಅವನಿಗೆ ವೇದವಾಕ್ಯ. ನೀನು ಕಾಲಲ್ಲಿ ತೋರಿಸಿದ್ದನ್ನ ಅವನ ತಲೆ ಮೇಲೆ ಇಟ್ಕೊಂಡು ಮಾಡುತ್ತೇನೆ. ದಯವಿಟ್ಟು ಅವನಿಗೊಂದು ಮಾತು ಹೇಳು, ನೀನು ಒಪ್ಪಿದ್ದೀನಿ. ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳ್ಬೇಡ. ಅವ್ರಿಗೊಂದು ಮಾತು ಹೇಳು, ದಯವಿಟ್ಟು ಹೇಳು. ಸಾಧ್ಯ ಇಲ್ಲ ವಿರೂಪಾಕ್ಷ. ಹಾಗಾಗೋಕ್ಕೆ ನಾನು ಬಿಡೋದಿಲ್ಲ. ಅವನು ನಾನು ಬೆಳೆಸಿದ ಮಗ. ಅವನು ಪರಸ್ತ್ರೀಯರ ಸಂಘ ಮಾಡೋದಿಲ್ಲ. ವೈಜಯಂತಿ, ಅವನು ನಿನಗೆ ಅಣ್ಣನ ಮಗ, ನನಗೆ ಮಗ, ಸ್ವಂತ ಮಗ. ನಾನು ಹೇಳಿದ್ದನ್ನು ಅವನು ಮಾಡ್ತಾನೆ. ಅವನು ಏನು ಮಾಡಬೇಕು ಮಾಡಬಾರ್ದು ಅನ್ನೋ ನಿರ್ಧಾರ ಮಾಡೋ ಹಕ್ಕು ನನಗಿರೋದು. ಜನ್ಮ ಕೊಟ್ಟ ಮಾತ್ರಕ್ಕೆ ಅವನ ಮೇಲೆ ಹಕ್ಕು ಬರೋದಿಲ್ಲ ವಿರೂಪಾಕ್ಷ. ಜನ್ಮ ಕೊಟ್ಟ ತಂದೆಗೆ ಮಗನ ಮೇಲೆ ಸಂಪೂರ್ಣವಾದ ಹಕ್ಕಿರುತ್ತೆ ವೈಜಯಂತಿ. ಹಕ್ಕು ಅನ್ನೋದು ಪ್ರೀತಿ ಆಗಬೇಕು. ಈ ಥರ ಸ್ವಾರ್ಥ ಸಾಧನೆಗೆ ದಾಳ ಆಗಬಾರ್ದು. ವೈಜಯಂತಿ, ಇಲ್ಲ ವಿರೂಪಾಕ್ಷ, ಈ ವಿಚಾರದಲ್ಲಿ ನನ್ನ ಸಹಾಯ ನಿನಗೆ ಸಿಗೋಲ್ಲ. ಚಂದ್ರಾಧರಂಗೆ ಈ ಕೆಲಸ ಮಾಡು ಅಂತ ನಾನು ಹೇಳಲ್ಲ. ನಾನೇ ಬೆಳೆಸಿದ ಕೂಸನ್ನ ಧರ್ಮಭ್ರಷ್ಟನಾಗು ಅಂತ ನಾನೇ ಹೇಗೆ ಹೇಳಿ ವಿರೂಪಾಕ್ಷ? ತಂದೆ ಮಾತನ್ನು ನಡೆಸ್ಕೊಡ್ಬೇಕಾದ್ದು ಮಗನ ಧರ್ಮ, ಅದು ಅವನ ಕರ್ತವ್ಯ ಕೂಡ. ಇದಕ್ಕಿಂತ ದೊಡ್ಡ ಧರ್ಮ ಬೇರೆ ಯಾವುದು? ವೈಜಯಂತಿ, ನೀನು ಅವನು ಹೇಳಲೇಬೇಕು. ಈ ಕೆಲಸ ಮಾಡಿಕೊಡು ಅಂತ ಒಪ್ಪಿಸ್ಲೇಬೇಕು. ಆಯ್ತು, ಮುಂದೆ ಇದರಿಂದ ಆಗೋ ಪರಿಣಾಮಕ್ಕೆ ಹೊಣೆ ಯಾರು?
ಇದರಿಂದ ಏನೇ ಪರಿಣಾಮ ಆದರೂ ಅದನ್ನು ನನ್ನ ತಲೆ ಮೇಲೆ ಹೊತ್ಕೊಳ್ತೀನಿ. ಆದರೆ ಶ್ರೀಚಕ್ರ ನನ್ನದಾಗಬೇಕು. ಸರಿ, ನಾನು ಚಂದ್ರಂಗೆ ಹೇಳಿ ಒಪ್ಪಿಸ್ತೀನಿ. ಏನು ಒಪ್ಕೊಂಬಿಟ್ಯಾ ವೈಜಯಂತಿ? ಇನ್ನು ನನ್ನ ಕೆಲಸ ಆದ ಶ್ರೀಚಕ್ರ. ಅಷ್ಟೊಂದು ಸಂತೋಷ ಪಡಬೇಡ ವಿರೂಪಾಕ್ಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನಿನ್ನ ಮಾತಿನ್ನೂ ಮುಗಿದಿಲ್ವಾ? ಇನ್ನೇನಿದೆ? ನಿನ್ನ ಕೆಲಸ ಚಂದ್ರ ಮಾಡ್ಕೊಡ್ತಾನೆ, ನನ್ನ ಕೆಲಸ ನೀನು ಮಾಡ್ಕೊಡ್ತೀಯಾ? ನಿನ್ನ ಕೆಲಸನ ಅದ್ಯಾವುದು ಹೇಳು ವೈಜಯಂತಿ. ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ ನನಗೆ ಬಿಟ್ಕೊಡ್ತೀಯಾ?